ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ಕರ್ನಾಟಕದಿಂದ UPSC ಪರೀಕ್ಷೆಗಳಲ್ಲಿ ಏನು 2025ರಲ್ಲಿ ನಮ್ಮ ಮಕ್ಕಳು ಸಾಧನೆ ಮಾಡಿದ್ದಾರೆ, ಆ ಸಾಧನೆಯ ಒಂದು ಕೂಗು ಕರ್ನಾಟಕದ ಹಳ್ಳಿಗಳಲ್ಲೂ ತಲುಪಬೇಕು. ನಮ್ಮ ಯುವಜನತೆಯಲ್ಲಿ ಈ ಒಂದು ಸ್ಪರ್ಧಾತ್ಮಕ ಸಂಸ್ಕೃತಿ ಎನ್ನುವಂಥದ್ದು ಬೆಳೀಬೇಕು. ಹೆಚ್ಚು ಕನ್ನಡಿಗರು, ಕರ್ನಾಟಕದವರು ಸಿವಿಲ್ ಸರ್ವಿಸಸ್ಗಳಲ್ಲಿ ಬರಬೇಕು. ಈ ಸಿವಿಲ್ ಸರ್ವಿಸಸ್ಗಳಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂತಹ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಜಾಸ್ತಿ ಇದೆ ಈ ಇಲೈಟ್ ಸರ್ವಿಸಸ್ಸಲ್ಲಿ. ಆ ಕಾರಣದಿಂದ ಇಂಡಿಯಾ ಫಾರ್ IAS ಇವತ್ತು ಹಿಸ್ಟಾರಿಕಲ್ ಟೌನ್ ಹಾಲ್ ಏನಿದೆ ನಮ್ಮ ಪುಟ್ಟಣಚೆಟ್ಟಿ ಪುರಭವನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಮಾನ್ಯ ಕೃಷಿ ಮಂತ್ರಿಗಳಾಗಿರ್ತಕ್ಕಂತಹ ಶ್ರೀಯುತ ಚಲುವರಾಯಸ್ವಾಮಿ ಅವರು ಬಂದಿದ್ದರು. ಅವರು ಕೂಡ ಅವರ ಒಂದು ಮಾತಲ್ಲಿ ಹೇಳಿದ್ರು, ನಮ್ಮ ಕರ್ನಾಟಕದಿಂದ ಭಾಳ ಕಡಿಮೆ ಜನ ಬರ್ತಾ ಇದ್ದಾರೆ, ಇದು ಸಾಲದು. ನಮ್ಮ ಸಂಖ್ಯೆ, ನಾವೊಂದು ಜ್ಞಾನಾಧಾರಿತ ರಾಜ್ಯ, ನಮ್ಮ ಸಂಖ್ಯೆ 100ಕ್ಕೂ ಹೆಚ್ಚು ಒಂದು ವರ್ಷದಲ್ಲಿ ನಾವು ರ್ಯಾಂಕ್ಗಳನ್ನು UPSC ಪರೀಕ್ಷೆಗಳಲ್ಲಿ ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ, ಪೋಷಕರು, ಶಿಕ್ಷಣ ಸಂಸ್ಥೆಗಳು ಒಟ್ಟು ಒಂದು ಸಾಮಾಜಿಕ ವ್ಯವಸ್ಥೆಯಾಗಿ ನಾವು ಏನು ಕೆಲಸ ಮಾಡಿದಾಗ ಮಾತ್ರ ನಾವು ಬೇರೆ ರಾಜ್ಯಗಳಿಗಿಂತ ಹೆಚ್ಚು UPSCನಲ್ಲಿ ರ್ಯಾಂಕ್ಗಳನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ. ಇವತ್ತು ನಮ್ಮ ಮಕ್ಕಳೆಲ್ಲ ಡೆಲ್ಲಿ, ಹೈದರಾಬಾದ್ ಆ ಕಡೆ ಹೋಗ್ತಾ ಇದ್ದಾರೆ. ಇವತ್ತು 95% ಡೆಲ್ಲಿ, ಹೈದರಾಬಾದ್ ಹೋಗೋದನ್ನು ನಿಲ್ಲಿಸಿದ್ದಾರೆ. ಇವತ್ತು ಚಂದ್ರಾ ಲೇಔಟ್, ಡೆಲ್ಲಿಯನ್ನು ಬಿಟ್ಟರೆ ಎರಡನೇ ಒಂದು ತಾಣ ಸಿವಿಲ್ ಸರ್ವಿಸ್ ಅಥವಾ IAS ಪ್ರಿಪ್ರೇಷನ್ ಮಾಡಲಿಕ್ಕೆ. ಇವೆಲ್ಲ ಕರ್ನಾಟಕದ ನಮ್ಮೆಲ್ಲ ಪೋಷಕರಲ್ಲಿ, ಯುವಜನತೆಯಲ್ಲಿ ಎಲ್ಲರಲ್ಲೂ ನಾನು ಒಂದು ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ. ನೀವು ಮೊದಲು ಏನಾದರೂ ನಿಮ್ಮ ಮಕ್ಕಳನ್ನ IAS IPS ಮಾಡಿಸ್ಬೇಕು ಅಂತ ಮನಸ್ಸಿಗೆ ಬಂದರೆ ದಯವಿಟ್ಟು ಒಮ್ಮೆ ಚಂದ್ರಾ ಲೇಔಟ್ಗೆ ಬನ್ನಿ. ಒಂದಕ್ಕಿಂತ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟ್ಗಳಿವೆ, 150ಕ್ಕೂ ಹೆಚ್ಚು ಲೈಬ್ರರಿಗಳಿವೆ, PGಗಳಿದೆ, ಸುರಕ್ಷಿತವಾಗಿರ್ತಕ್ಕಂತಹ ವಾತಾವರಣ ಇದೆ. ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಬೇಕಾದರೂ ಬಂದು ಇಲ್ಲಿ IASನ್ನು ಪ್ರಿಪ್ರೇಷನ್ ಮಾಡ್ಬೋದು. ಅದೇ ರೀತಿ ರಾಷ್ಟ್ರದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಸುಮಾರು 18ಕ್ಕೂ ಹೆಚ್ಚು ರಾಜ್ಯದ ಜನ ಇವತ್ತು ಚಂದ್ರಾ ಲೇಔಟ್ನಲ್ಲಿ ಬಂದು IAS ಪ್ರಿಪ್ರೇಷನ್ ಮಾಡ್ತಾಯಿದ್ದಾರೆ. ಹಾಗಾಗಿ ಬೇರೆ ರಾಜ್ಯಗಳ ಹೋಗುವ ಅವಶ್ಯಕತೆ ಇಲ್ಲ. ನಿಮ್ಮ ಚಂದ್ರಾ ಲೇಔಟ್ ಇಡೀ ದೇಶದ IAS ಆಕಾಂಕ್ಷಿಗಳಿಗೆ ಒಂದು ಮಾರ್ಗದರ್ಶನ ನೀಡುವ ಎಲ್ಲ ರೀತಿಯಾಗಿರ್ತಕ್ಕಂಥ ವಾತಾವರಣ, ಒಂದು ಶಕ್ತಿ ನಮ್ಮ ಜನಕ್ಕೆ ಇದೆ. ಚಂದ್ರಾ ಲೇಔಟಿಗೆ ಬನ್ನಿ, ಎಲ್ಲ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳಿದೆ, ಸ್ನೇಹಿತರೆಲ್ಲ ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳು ತೆರೆದಿದ್ದಾರೆ. ಅಲ್ಲಿ ಬಂದು ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನು ಇಂಡಿಯಾ ಫಾರ್ IAS ಅಕಾಡೆಮಿಯ ಸಂಸ್ಥಾಪಕ ಮತ್ತು CEO. ಇಂಡಿಯಾ ಫಾರ್ IAS ಅಕಾಡೆಮಿಯ ಮೂಲ ಉದ್ದೇಶ ಬಹಳ ಕಡಿಮೆ ಶುಲ್ಕದಲ್ಲಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಮಾರ್ಗದರ್ಶನ ಕನ್ನಡದ ನೆಲದಲ್ಲೇ ಸಿಗಬೇಕು. ಇದು ಒಂದು ನಮ್ಮ ಮಕ್ಕಳಿಗೆ ಒಂದು ಆಸರೆ ಆಗಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಇಟ್ಕೊಂಡು ನಮ್ಮ ನಿವೃತ್ತ IAS ಅಧಿಕಾರಿ, ಕನ್ನಡ ನಾಡು ಕಂಡಂತಹ ದಕ್ಷ IAS ಅಧಿಕಾರಿ ಶ್ರೀಯುತ ಕೇದಾರ್ ಸರ್ ಅವರು, ಅದೇ ರೀತಿ ಕನ್ನಡ ನಾಡು ಕಂಡಂತಹ ಅತ್ಯಂತ ದಕ್ಷ IFS ಅಧಿಕಾರಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಡಾಕ್ಟರ್ GN ಶ್ರೀಕಂಠಯ್ಯ ಅವರು, ನನ್ನ ಎರಡೂ ಕಣ್ಣುಗಳು ನಯನ್ ಮತ್ತು ನವೀನ್, ಹಾಗೆ ನನ್ನ ಎರಡೂ ಭುಜಗಳು ಸಂದೀಪ್ ಮತ್ತು ಪ್ರಶಾಂತ್ ಇದ್ದಾರೆ. ನಾವೆಲ್ಲ ಒಂದು ಒಟ್ಟು ತಂಡವಾಗಿ ಕನ್ನಡ ನಾಡಿನ ಯುವಜನತೆಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಡ್ಬೇಕು, ಅವರನ್ನು ಭವಿಷ್ಯದ ಉತ್ತಮ ನಾಯಕರನ್ನಾಗಿ ಮಾಡಬೇಕು ಅಂತೇಳಿ ಪಣ ತೊಟ್ಟು ಇವತ್ತು ಈ ಸತ್ಕಾರ್ಯದಲ್ಲಿ ಪೂಜೆ ಅಂತ ತಿಳ್ಕೊಂಡು ನಾವು ಇದನ್ನು ಮಾಡ್ತಾಯಿದ್ದೀವಿ. ನಮ್ಮೆಲ್ಲ ಪೋಷಕರು, ನಮ್ಮೆಲ್ಲ ಕನ್ನಡಿಗರ